ಪ್ರೀತ್ಸೆ ಪ್ರೀತ್ಸೆ ಏನ ಆಮೇಲೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ಹೊಟ್ಟೆ ಹಸ್ದಿದೆ ಅಂತ ಗೊತ್ತು. ಅಮೃತಾಂಜನ್ ಸಿನಿಮಾ ಅಂದಿದ ತಕ್ಷಣ ಟಕ್ ಅಂತ ನಿಮಗೆ ತಲೆಗೆ ಬರೋದು ಯಾವುದು? ಜನಗಳು ಫಿಲಮಲ್ಲಿ ಎಲ್ಲ ಇರೋಲ್ಲ ಮೇಡಮ್. ನಾನು, ಸುಧಾಕರ್, ಗೌರವ್, ಮೂವರ್ ಅಂದರೆ ಇದೊಂಥರ ಫ್ರೆಂಡ್ ಝೋನ್ ಫಿಲಮ್ ಆ ಥರ ಮೇಡಮ್. ನಾನು ಯಾವ್ದು ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ಅಂದರೆ ಶಾರ್ಟ್ ಫಿಲಮ್ಗಳು ಡೈರೆಕ್ಷನ್ ಮಾಡಿರೋವೆಲ್ಲ ಆಲ್ಮೋಸ್ಟ್ ಸುಮಾರು ಜನ ಹೊಸೊಬ್ರನ್ನ ಹಾಕ್ಕೊಂಡೇ ಮಾಡಿರೋದು ಮೇಡಮ್. ನಾನೇ ಹೊಸಬ, ಇನ್ನು ನನಗಿಂತೂ ಇನ್ನೂ ಅವಾಗ ಅವನು ಬರ್ತಾವನೆ ಅನ್ನೋನ್ಗೂ ನಾವು ಸಪೋರ್ಟ್ ಮಾಡಿದ್ದೀರಿ ಮೇಡಮ್. ಹೌದಾ? ಕಾರ್ತಿಕ್ ಅವರಿಗೆ ದುರಹಂಕಾರ ಇದೆಯಾ? ಹೌದು ಮೇಡಮ್, ನಂಗಿದೆ. ಎಲ್ಲಿ ದುರಹಂಕಾರ ಇರ್ಬೇಕು ಮೇಡಮ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಕೂಡ. ಅಮೃತಾಂಜನ್ ಸಿನಿಮಾ ಇನ್ನೇನು ಇದೆ, ಜನವರಿ 30ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಈ ಸಿನಿಮಾದಲ್ಲಿ ತನ್ನದೇ ಆದ ಚಾಪುಣ್ಯತೆಯಿಂದ ನಟಿಸಿರುವಂತಹ ಹಾಗೆ ಜನರನ್ನ ಮನರಂಜನೆ ಕೊಡ್ತಾ ಇರುವಂತಹ, ಇನ್ನು ಮುಂದೇನೂ ಕೂಡ ಕೊಡಕ್ಕೆ ಬರ್ತಾ ಇರುವಂತಹ ಕಾರ್ತಿಕ್ ರುವಾರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಸಿನಿಮಾದಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ ಅನ್ನೋಂಥದ್ದನ್ನ ಅವ್ರ ಹತ್ರನೇ ಕೇಳ್ಕೊಂಬೋಣ. ಇವತ್ತು ನಮ್ಮ ಜೊತೆ ಸ್ಪೀಡ್ ನ್ಯೂಸ್ ಅಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಕೆ. ಸರ್, ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಇಷ್ಟೊಂದು ಭಯ ಭಕ್ತಿ ಬೇಡ ಅನ್ಸುತ್ತೆ. ನನಗೆ ಪ್ರೆಸರ್ ಅಂದ್ರೇನೆ ಭಯ. ಹಂಗಂತೀರಾ? ಹಂಗಂತಿರಲ್ಲ ಮೇಡಮ್, ನಿಜ ಅದು. ಹೌದಾ? ಓಕೆ. ಅಮೃತಾಂಜನ್ ಸಿನಿಮಾ ಅಂದಿದ ತಕ್ಷಣ ಟಕ್ ಅಂತ ನಿಮಗೆ ತಲೆಗೆ ಬರೋದು ಯಾವುದು? ಜನಗಳು ಸಪೋರ್ಟ್ ಮಾಡಿದ ಆ ಟೈಮಲ್ಲಿ ನಾವು ಯಾರು ಏನು ಎತ್ತ ಅಂತ ಗೊತ್ತಿರಲಿಲ್ಲ. ನಾವು ಶಾರ್ಟ್ ಫಿಲಮ್ ಮಾಡಿದಾಗ, ಸೊ ರಿಲೀಸ್ ಮಾಡಿದಾಗ ಆ ಮಟ್ಟಿಗೆ ವ್ಯೂಸ್ ಎಲ್ಲ ನೋಡಿ ಶೇಖ್ ಅಬ್ದುಲ್ಲಾ ಹೋಗ್ಬಿಟ್ಟಿದ್ರು ನಾವು. ಸೊ ಅಮೃತಾಂಜನ್ ಅಂದರೆ ನನಗೆ 25 ಮಿಲಿಯನ್ ಏನು 2.5 ಕೋಟಿ ಜನ ನೋಡಿದ್ರು, ಅವರೇ ನೆನಪಾಗೋದು ಫಸ್ಟ್. ಸರ್, ಮೊದಲನೇದಾಗಿ ನಿಮ್ಮ ಪಾತ್ರ ಯಾವ ರೀತಿ ಮೂಡ್ ಬಂದಿದೆ? ಈ ಹಿಂದೆ ನೀವೇ ಹೀರೋ ಆಗಿದ್ರೆ 6 ವರ್ಷದ ಹಿಂದೆ ಅನ್ಸುತ್ತೆ ಆ ಸಿನಿಮಾ ಆ ಶಾರ್ಟ್ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಅದ್ರಲ್ಲಿ ನೀವು ಹೀರೋ ಆಗಿದ್ರಿ, ಇದ್ರಲ್ಲೂ ನೀವೇ ಹೀರೋನೋ ಅರೇನು ಅನ್ನುವಂಥದ್ದು? ಈ ಫಿಲಮಲ್ಲಿ ಎಲ್ಲ ಇರೋಲ್ಲ ಮೇಡಮ್. ನಾನು, ಸುಧಾಕರ್, ಗೌರವ್, ಮೂವರ್ ಅಂದರೆ ಇದೊಂಥರ ಫ್ರೆಂಡ್ ಝೋನ್ ಫಿಲಮ್ ಆ ಥರ. ನನ್ನ ಕ್ಯಾರೆಕ್ಟ್ರು ನಿಮಗೆ ಅಮೃತಾಂಜನ್ ಒಂದಾದರೆ ಸ್ಟ್ರಾಂಗ್ ಅಮೃತಾಂಜನ್ ಅಂತ ಒಂದು ಬರುತ್ತೆ, ಗೊತ್ತಾ? ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ನಂದು, ಸ್ವಲ್ಪ ನಂದು ಒಂಥರ ವೆರೈಟಿ ಕ್ಯಾರೆಕ್ಟರೈಸೇಷನು ತುಂಬ ಚೆನ್ನಾಗಿರುತ್ತೆ ನಂದು. ಸರ್, ಈ ಹಿಂದೆ ಎಲ್ಲ ಹೇಗೆ ಅಂದ್ರೆ ನಿಮ್ದೇ ಒಂದು ಟೀಮ್ಗಳಲ್ಲಿ ಕುಡುಕ್ ನನ್ ಮಕ್ಕಳು ಅನ್ನುವಂತಹ ಟೀಮ್ನ ಕಟ್ಟಿದ್ರು. ಬಟ್ ಎಲ್ಲೋ ನಾವು ಕುಡುಕ್ ನನ್ ಮಕ್ಕಳು ಒಂದು ಟೀಮ್ ಕಟ್ಟಿಲ್ಲ. ಬಟ್ ಕೇಳ್ತೀನಿ ರೀ, ಒಂದು ಕ್ವಶನ್ ಕೇಳ್ತೀನಿ ರೀ. ಓಕೆ, ನೀವು ಶಾರ್ಟ್ ಫಿಲಮ್ ಮಾಡಿದವರೇ ಸಿನಿಮಾಗಳು ಹದ್ದಕ್ ಬಂದ್ರೆ ನಮ್ಮಂತ ಚಿಕ್ಕ ಪುಟ್ಟ ಆರ್ಟಿಸ್ಟ್ಗಳು ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಒಂದಷ್ಟು ಜನರ ಪ್ರಶ್ನೆ ಆಗಿದೆ. ಸೊ ಹೆಂಗೆ ಅಂತ ಬೇರೆಯವರಿಗೆ ಒಂಚೂರು ಅವಕಾಶ ಕೊಡ್ಬೇಕು ತಾನೆ ಮೇಡಮ್? ನಾನು ಯಾವ್ದು ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ಅಂದರೆ ಶಾರ್ಟ್ ಫಿಲಮ್ಗಳು ಡೈರೆಕ್ಷನ್ ಮಾಡಿರೋವೆಲ್ಲ ಆಲ್ಮೋಸ್ಟ್ ಸುಮಾರು ಜನ ಹೊಸೊಬ್ರನ್ನ ಹಾಕ್ಕೊಂಡೇ ಮಾಡಿರೋದು ಮೇಡಮ್. ಹೊಸೊಬ್ರನ್ನ ಹಾಕ್ಕೊಂಡು ಮಾಡಿರೋದು ಅವ್ರು ಇವಾಗ ಅವರೆಲ್ಲ ಹಿಟ್ ವರ್ಕೌಟ್. ಇವಾಗ ನಾನು ಫಸ್ಟ್ ಶಾರ್ಟ್ ಫಿಲಮ್ ಯಾರಪ್ಪ ನಿಮ್ಮನ್ನ ನೋಡಿ ಎಲ್ಲಿ ಕರೀತವ್ರೆ? ನಮಸ್ತೆ ಮೇಡಮ್. ಇಷ್ಟೊಂದು ಅಭಿಮಾನಿ, ಇಷ್ಟೊಂದು ಜನ ಫ್ಯಾನ್ಸ್ ಗಳಿಸಿ. ಇಲ್ಲ ಫ್ಯಾನ್ಸ್ ಏನಲ್ಲ. ಏನು ಅದೇ ಮೇಡಮ್, ಮರ್ತಾ ಬಿಡ್ತೀನಿ. ನೀವು ಸೆಂಟ್ರಲ್ಲಿ ಯಾರ ನನ್ನ ಈ ರೀತಿ ಅಭಿಮಾನಿಗಳನ್ನ ಇಟ್ರೆ ಎಲ್ಲರೂ ಮರ್ತೋಗ್ಬಿಡ್ತಾರಷ್ಟೇ. ಇಲ್ಲ ಮೇಡಮ್, ನಾನು ನಿಮಗೆ ಮೇಡಮ್ಗೆ ನಾನು ಅಭಿಮಾನಿ. ದೊಡ್ಡ ಮಾತು. ಆಮೇಲೆ ಏನು ಕೇಳಿದ್ರಿ ಮೇಡಮ್ ಕ್ವಶನ್? ಅಂದ್ರೆ ಇವಾಗ ಶಾರ್ಟ್ ಸಿನಿಮಾದವ್ರೆ ದೊಡ್ಡ ಸಿನಿಮಾಗಳನ್ನ ಮಾಡಕ್ ಬಂದ್ರೆ ಈಗ ಚಿಕ್ಕ ಪುಟ್ಟ ಆರ್ಟಿಸ್ಟ್ಗಳು ಎಲ್ಗೆ ಹೋಗ್ಬೇಕು ಅಂತ. ಹಂಗಾದ್ರೆ ನೀವ್ ಹೇಳಿದ ರೀತಿ ಶಾರ್ಟ್ ಫಿಲಮ್ ಅವ್ರು ಶಾರ್ಟ್ ಫಿಲಮೇ ಮಾಡ್ಬೇಕು, ಸಿನಿಮಾ ಮಾಡಬಾರ್ದು ಅಂದಂಗಿತ್ತು. ನೀವ್ ಹೇಳಿದ್ದು ಹಂಗೆ ಇತ್ತು ಮೇಡಮ್. ನನಗೆ ಓಕೆ, ನನ್ನ ಮನೋಭಾವ ಹರ್ಟ್ ಆಗಿದೆ ಈ ವಿಚಾರದಲ್ಲಿ. ಇಲ್ಲ, ಲೈಕ್ ಸಣ್ಣ ಶಾರ್ಟ್ ಫಿಲಮ್ ಅವರೇ ಮೇಡಮ್ ಸಣ್ಣ ಪುಟ್ಟ ಆರ್ಟಿಸ್ಟ್. ಅವ್ರಿಗಿಂತ ಕಮ್ಮಿ ಇನ್ಯಾರು ಇರ್ತಾರೆ? ಇರ್ತಾರಲ್ಲ ಸರ್, ಈಗಷ್ಟೇ ಬಂದವ್ರು ಯಾರು? ಏನ್ ನೀವು ಸಣ್ಣ ಪುಟ್ಟ ಆರ್ಟಿಸ್ಟ್ ಮೇಡಮ್, ನೀವು ಪ್ರೆಸ್ಸರ್ ಮೇಡಮ್, ನೀವು ಶೇಖ್ ಅಬ್ದುಲ್ಲಾ ಮಾಡಿಸ್ತೀರಾ ನಮ್ಮನ್ನ? ಇಲ್ಲ, ನನ್ನ ಶಾರ್ಟ್ ಫಿಲಮ್ ಇವಾಗ ನಾನು ಒಂದು ಹೊಸಬ್ರಿಗೆ ಶಾರ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಅದರಲ್ಲಿ ಆರ್ಟಿಸ್ಟು, ಡೈರೆಕ್ಟ್ರು ಎಲ್ಲ ಹೊಸ ಟೀಮು. ನೀವು ನೋಡಿ ಕ್ರೇಜಿ ಆಗಿರುತ್ತೆ ಆ ಶಾರ್ಟ್ ಫಿಲಮ್. ಅದೇನೋ ಆಯ್ತಪ್ಪ ಟೈಟ್ಲೇನೋ ಇಂಗ್ಲೀಷಲ್ಲಿ ಇಟ್ಟವ್ರವರು, ನನಗೆ ದಿ ಲಾಸ್ಟ್ ಬಾಯೋ ಏನೋ ಐತೆ, ಅದು ಸೂಪರ್ ಆಗಿರುತ್ತೆ. ಹೊಸಬ್ರಿಗೆ ನಾನು ಆಲ್ಮೋಸ್ಟ್ ಸಪೋರ್ಟ್ ನಾನೇ ಹೊಸಬ, ಇನ್ನು ನನಗಿಂತೂ ಇನ್ನೂ ಅವಾಗ ಅವನು ಬರ್ತಾವನೆ ಅನ್ನೋನ್ಗೂ ನಾವು ಸಪೋರ್ಟ್ ಮಾಡಿದ್ದೀರಿ ಮೇಡಮ್. ಕಾರ್ತಿಕ್ ಅವರಿಗೆ ಹೇಗೆ ಈ ನಟನೆ ಕಲೆ ಅನ್ನೋದು ಬಂದಿದ್ದು ಅಂತ? ಯಾಕಂದ್ರೆ ನಾನು ಅಲ್ಲಿ ಬರ್ಬೇಕಾದ್ರೆ ಕಾರ್ತಿಕ್ ಅಂತ ಅಭಿಮಾನಿಗಳೆಲ್ಲ ಕೂಗ್ತಿದ್ರು, ಹೆಂಗೆ ಅಂತ. ನಿಮ್ಮ ಹೆಸರೇ ಸಾರಿ ನಿಮ್ಮ ಹೆಸರೇನೇ ಬರ್ತಾರೆ? ಐಶ್ವರ್ಯ ಅವರು ಪುಂಗ್ರಿ ಅಂದ್ರೆ ಕಾರ್ತಿಕ್ ಅಂತ ಒಬ್ಬರಾದ್ರೂ ಕರೆಯೋರಿಲ್ಲ ಮೇಡಮ್. ನಮ್ಮ ಟೀಮ್ ಇಲ್ಲ ಅವ್ರ ಇಂಟರ್ವ್ಯೂ ಕರೆದ್ರು. ನನಗೇನಂತ ಫಾಲೋವರ್ಸ್ ಅಂತ ಇದೇನಿಲ್ಲ ಮೇಡಮ್. ನಮ್ಮ ಟೀಮ್ ಅವ್ರಿಗೆ ಇದ್ದಂಗೆ ನನಗೆ ಸ್ವಲ್ಪ ಕಮ್ಮಿನೇ.
ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್, ಮೆಚ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮನ್ನ. ಓಕೆ ಓಕೆ ಮೇಡಮ್, ಮಾತಾಡೋಕ್ಕಾಗಲ್ಲ ಪ್ರೆಸ್ ಅವ್ರ ಹತ್ರ. ಏನು ಕ್ವಶನ್ ಅದ್ರ ಬಿಫೋರ್ ಏನೋ ಕ್ವಶನ್ ಕೇಳಿದೆ ನಮ್ಮ ಅರ್ಥ ಶಾರ್ಟ್ ಸಿನಿಮಾ ಬಗ್ಗೆನೇ ಕೇಳ್ತಾ ಇದ್ದೆ ನಾನು. ನಟನೆ ಅದು ನಾನು ಚಿಕ್ಕವನಾಗಿದ್ದಾಗ ನನ್ನ ರವಿ ಸರ್ ದೊಡ್ಡ ಚಿಕ್ಕವನಾಗಿದ್ರು ದೊಡ್ಡ ಅಭಿಮಾನಿ ನಾನು ರವಿ ಸರ್ಗೆ. ಸೊ ಥಿಯೇಟ್ರಿಗೆ ಹೋದಾಗೆಲ್ಲ ಅವ್ರ ಕ್ರೇಜ್ ಇರ್ತಾ ಇತ್ತಲ್ಲ, ಜನಗಳು ಹುಡುಗರು ಹುಡುಗಿರು ಇವು ಚಲ ಓ ಅಂತ ಇದ್ರಲ್ಲ, ಅದನ್ನ ನೋಡಿ ನಾನು ಹಿಂಗೆ ಆಗಬೇಕು, ಈ ಥರ ಆಗಬೇಕು ಅಂತ ಅವಾಗ ಅನ್ಕೊಂಡೇನೆ. ಸೊ ಅವ್ರದ್ರಲ್ಲಿ ಒಂದು 0.1% ಆದರೂ ಆಗೋಣ, ಟ್ರೈ ಮಾಡೋಣ ಅಂತ. ಸೊ ಅಲ್ಲಿ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಬಂದು ಸೊ ಹಿಂಗೆ ಜರ್ನಿ ಸ್ಟಾರ್ಟ್ ಆಯ್ತು ಅಮೃತಾಂಜನಿಯಿಂದ. ನಾನು ಡುಮ್ಮ ವಿಶ್ವಾಸ್ ಅವ್ರನ್ನ ಮಾತಾಡಿಸ್ದೆ, ಅವ್ರು ಹೇಳ್ತಾ ಇದ್ರು ನನಗೆ ಆಕ್ಟಿಂಗಿಗೆ ಕೊಟ್ಟ ಈ ಅನ್ನ ಕೊಟ್ಟ ದಾತ ಅಂತಾರಲ್ಲ, ಅನ್ನದಾತ ಅಂತಾರಲ್ಲ, ಹಂಗೆ ಅಂತಿದ್ರು ಒಂದ್ ನಿಮಿಷ ಇರ್ರಿ ಹೇಳ್ತೀನಿ. ಅದಕ್ಕೆ ಅವ್ರು ಆಕ್ಟಿಂಗಿಗೆ ಕರೆದು ಅವಕಾಶ ಕೊಟ್ಟಂತಹ ನೀವು ಅನ್ನದಾತರು ಅಂತೆ. ಏನೋ ನೆನ್ಪಿಟ್ಕೊಂಡ್ಬಿಟ್ಟಾನೆ ಮೇಡಮ್. ಏನು ಅಂದ್ರೆ ಈ ಅಮೃತಾಂಜನ್ ಫಿಲಮ್ ಅವ್ನು ಆಕ್ಚುಲಿ ಬಾರ ಮಾಡೋ ಅಂದೆ, ಬಂದ ಅಣ್ಣ ಒಂದ್ ದಿವಸ ನಾನು ಮಾಡಲ್ಲ ಅಣ್ಣ ಹಂಗೆ ಹಿಂಗೆ ಅಂತ. ಮಾಡ ನೀನು, ನಾನು ಹೇಳ್ತಾ ಇದ್ದೀನಿ ನೀನು ಮಾಡಿ, ನಾನು ಮಾಡಿಸ್ತೀನಿ, ನೀನು ಚೆನ್ನಾಗಿ ಮಾಡು. ಸರಿ ನಾನು ಆಯ್ತು ನೀನು ಹೇಳ್ದೆ ಅಂತ ಮಾಡ್ತಾ ಇದ್ದೀನಿ ಅಂತ ಮಾಡ್ದ. ವರ್ಕ್ಶಾಪ್ ಟೈಮಲ್ಲಿ ವರ್ಕ್ಶಾಪ್ ಮಾಡ್ತಾ ಇರ್ಬೇಕಂದ್ರೆ ಡೈರೆಕ್ಟ್ರಿಗೆ ಇಮಿಡಿಯೇಟ್ಲಿ ಬೇರೆ ಐಡಿಯಾ ಬಂತು ಅವನ ಮೇಲೆ. ಆಮೇಲೆ ಆ ಐಡಿಯಾ ಡೆವಲಪ್ ಮಾಡಿ ಅವ್ನಿಗೇನು ಫಸ್ಟ್ ಅನ್ಕೊಂಡಿದ್ರು ಅದನ್ನು ಸೈಡ್ಗೆ ಹಾಕಿ ಈ ಐಡಿಯಾನ ಡೆವಲಪ್ ಮಾಡಿ ಮಾಡಿದ್ರು. ಕ್ರೇಜಿಯಾಗಿರುತ್ತೆ. ಒಂದು 4-5 ಸೀನಲ್ಲಿ ಬರ್ತಾನೆ, ಬಟ್ ಒಂದು ಇದೇನೋ ಕತ್ರಿ ಏನೋ ಅಂತಾರೆ, ಅದನ್ನು ಗಿಡಗಳನ್ನ ಕಟ್ ಮಾಡ್ತಾರಲ್ಲ ಆ ಥರದ್ದೇನೋ ಇಟ್ಕೊಂಡ್ಬರ್ತಾನೆ. ಕ್ರೇಜಿಯಾಗಿರುತ್ತೆ, ಒಂದು ಚೆನ್ನಾಗಿರುತ್ತೆ. ಸೊ ಇದಕ್ಕಂತಿರುತ್ತೆ. ಮತ್ತೆ ನಾನೊಂದು ಶಾರ್ಟ್ ಫಿಲಮ್ ಟಾಂಗ್ ಅಂತ ಮಾಡಿದ್ದೆ, ಅದರಲ್ಲಿ ಅವ್ನಿಗೊಂದು ಸ್ವಲ್ಪ ರೆಕಗ್ನೈಸ್ ಆಗೋ ಕ್ಯಾರೆಕ್ಟರ್ ಕೊಟ್ಟಿದ್ದೆ. ಒಳ್ಳೆ ಆರ್ಟಿಸ್ಟ್ ಅವನು. ಹೊಸ ಕಲಾವಿದರುಗಳು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಕಾರ್ತಿಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕನ್ಸುತ್ತೆ. ಬಿಕಾಸ್ ಹೊಸ ಕಲಾವಿದರುಗಳಿಗೆ ಅವಕಾಶ ಕೊಟ್ಟಂಥವ್ರು ನೀವು. ಸೊ ಏನು ಹೇಳ್ತೀರಾ ಅಂತ, ನಮಗೆ ಯಾವಾಗ ಅವಕಾಶ ಕೊಡ್ತೀರಾ? ನಾನು ದೊಡ್ಡ ಪುಡಿಂಗು 100-150 ಸಿನಿಮಾ ಮಾಡಿದ್ದೀನಿ. ಏನು ಹೇಳ್ತಾ ಇದ್ರೆ ಮೇಡಮ್, ಮಾಡಿರೋದೇ 4-5 ಶಾರ್ಟ್ ಫಿಲಮ್ಮು. ನಾನೇ 4-5 ಸಿನಿಮಾ ಮಾಡಿದ್ರು ಕೂಡ ಅವು ಸೂಪರ್ ಹಿಟ್ ಆಗಿದೆ ಸರ್. ಈ ಮಾತು ಸತ್ಯ ಮೇಡಮ್. ಅಲ್ಲ, ನನ್ನ ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ. ಅದೇ ಶಾರ್ಟ್ ಫಿಲಮ್ಗಳು ಯಾರಾನ ಚೆನ್ನಾಗಿ ಶಾರ್ಟ್ ಫಿಲಮ್ ಮಾಡ್ತೀನಿ, ಚೆನ್ನಾಗಿ ಐಡಿಯಾ ಐತೆ, ಟೀಮ್ ಐತೆ ಅಂದರೆ 100% ಮಾಡೋಣ ಮೇಡಮ್. ಶಾರ್ಟ್ ಫಿಲಮ್ ರೇಂಜ್ಗೆ ಸಪೋರ್ಟ್ ಮಾಡೋಣ ಮೇಡಮ್. ಬಟ್ ಹೊಸ ಯಾವಾಗ ನಮ್ಗೆ ಡೇಟ್ಸ್ ಕೊಡ್ತೀರಾ? ನಾನು ಮೇಡಮ್ ಅವ್ರನ್ನ ಬೆಳಗ್ಗೆ ತನಕ ಕೇಳಿದೆ ನಮ್ಮ ಶಾರ್ಟ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಿ ಅಂತ. ಇಲ್ಲ ನಾನು ಹಂಗೆಲ್ಲ ಮಾಡಲ್ಲ ಅಂತ ಇದ್ರು. ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ ಸರ್. ಕ್ಯಾಮ್ರಾ ಮುಂದೆ ಹಿಂಗೆ ಪುಂಗ್ತಾರೆ. ಬಟ್ ಸರ್ ಏನು ಗೊತ್ತಾ, ಹೊಸ ಕಲಾವಿದ್ರನ್ನ ಹಾಕೊಂಡು ಒಂದು ಶಾರ್ಟ್ ಸಿನಿಮಾ ಆಗಿರ್ಬೋದು, ಒಂದು ಸಿನಿಮಾ ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ಒಂದಷ್ಟು ಭಯ ಅನ್ನುವಂಥದ್ದು ಇರುತ್ತೆ. ಓ ಇವ್ರಿಗೆ ಮಾಡಕ್ ಬರುತ್ತೋ ಇಲ್ವಾ ಅನ್ನುವಂಥದ್ದು. ಸೊ ನಿಮಗೆ ಹಾಗೆ ಅನ್ಸಿರ್ಲಿಲ್ವಾ ಅನ್ನುವಂಥದ್ದು? ಮೇಡಮ್ ಫಸ್ಟ್ ಭಯ ಪ್ರೊಡ್ಯೂಸರ್ ಬೀಳ್ಬೇಕು ಅಂದ್ರೆ ನಮ್ಮ ಮೇಲೆ ಪಾಪ ಅವ್ರು ದುಡ್ಡು ಹಾಕೋದು. ನಮ್ಮದೇನು ಮೇಡಮ್ ಐಡಿಯಾಗಳು ಫಿಸಿಕಲಿ ಮಾಡೋ ಕೆಲಸ, ಆ್ಯಕ್ಟಿಂಗ್ ಆಗಲಿ ಇದಾಗಲಿ ವೇಸ್ಟ್ ಆಗೋದು. ಬಟ್ ಪಾಪ ಪ್ರೊಡ್ಯೂಸರ್ಸ್ ದುಡ್ಡು ಹಾಕೋದು, ಇದ್ರ ಮೇಲೆ ಕ್ರೋರ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅವರು ಫಸ್ಟ್ ಧೈರ್ಯ ಮಾಡಿ ನಮ್ಮ ಸಿನಿಮಾ ಮೇಲೆ, ನಮ್ಮ ಕಂಟೆಂಟ್ ಎಂಡ್ ಆಫ್ ದಿ ಡೇ ಅವರು ಕೇಳಿದಾಗ ಕಂಟೆಂಟ್ ಕೇಳಿ ಟೀಮ್ ಎಲ್ಲ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಹೇಳಿನೇ ಮಾಡಿರೋದು. ನಮಗೆ ಮೇಕಿಂಗ್ ಮಾಡ್ಬೇಕಂದ್ರೆ ಭಯ ಇರುತ್ತೆ. ನಾವು ತೆಗಿತಾ ಇಲ್ವಾ, ಕರೆಕ್ಟಾಗಿ ಬರ್ತಾ ಇದೆ, ನಾವು ಅನ್ಕೊಂಡಿದ್ದು ಬರ್ತಾ ಇದೆಯೋ ಇಲ್ವೋ ಅನ್ನೋ ಭಯ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಇದನ್ನು 90 ದಿನ 60 ದಿನ ಶೂಟು, 90 ಕಾಲ್ ಶೀಟ್ ಏನೋ ಶೂಟ್ ಮಾಡಿರೋದು. ಪ್ರತಿ ಸತಿನೂ ಚೆಕ್ ಮಾಡ್ಕೊಂಡು ಸ್ಪಾಟ್ ಎಡಿಟರ್ಗಳು ಇರ್ತಾರಲ್ಲ, ಅಲ್ಲಿ ಪ್ರತಿ ಸತಿನೂ ಚೆಕ್ ಮಾಡಿ ಮಾಡಿರೋದು. ಈವನ್ ನಾವು ಒಂದು 6 months 7 months ಬ್ಯಾಕ್ ಒಂದು ಪ್ರೀಮಿಯರ್ ಮಾಡಿ ಅಲ್ಲಿ ಒಂದು ಸತಿ ಸಿನಿಮಾ ತೋರಿಸಿ, ಬೇರೆ ಇವಾಗ ನನ್ನ ಫ್ರೆಂಡ್ ಸರ್ಕಲ್ಗೋ ಇಲ್ಲ ಗೊತ್ತಿಲ್ದಿರೋರ್ನ ಕೆಲವೊಬ್ಬರನ್ನ ಕರೆಸ್ಕೊಂಡು ಸಿನಿಮಾ ನೋಡಿ ಅಲ್ಲಿ ಏನು ಲೂಪ್ಗಳಿದೆ, ಎಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದೆ ಅದನ್ನು ತಿಳ್ಕೊಂಡು ಮತ್ತೆ 4 ದಿನ ಶೂಟ್ ಮಾಡಿ ಆ ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡಿದೆ. 90% ಇವಾಗ ಸಿನಿಮಾ ಚೆನ್ನಾಗಿರುತ್ತೆ. ಒಂದಷ್ಟು ಜನ ಮಾತಾಡ್ತಾರೆ ಸರ್, ನಾವು ಹೇಗಿದ್ರು ಮಾತಾಡ್ತಾರೆ. ಬಟ್ ಒಂದಷ್ಟು ಜನ ನಿನ್ನೆ ಅಷ್ಟೇ ಸಿಕ್ಕಿರ್ತೀವಿ, ಇವತ್ತು ನೆನ್ಪಿಟ್ಕೊಂಡಿಲ್ಲ ಅಂದರೆ ಓ ಕಾರ್ತಿಕ್ ಅವ್ರಿಗೆ ದುರಹಂಕಾರ ಇದೆ ಅನ್ನುವಂತಹ ಮಾತುಗಳಾಡ್ತಾರೆ. ಸೊ ಅದಕ್ಕೆ ಏನು ಉತ್ತರ ಮಾಡ್ತಾರೆ? ಹೌದಾ, ಕಾರ್ತಿಕ್ ಅವರಿಗೆ ದುರಹಂಕಾರ ಇದೆಯಾ? ಹೌದು ಮೇಡಮ್, ನಂಗಿದೆ. ಎಲ್ಲಿ ದುರಹಂಕಾರ ಇರ್ಬೇಕು ಮೇಡಮ್, ಎಲ್ಲ ಇರ್ಬೇಕು ಮೇಡಮ್. ತಾಳ್ಮೆ ಇರಬೇಕು, ದುರಹಂಕಾರ ಇರಬೇಕು. ಅದು ಯಾವ್ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಯಾರಿಗಿರಲ್ಲ ಮೇಡಮ್. ಅಲ್ಲ ಓಕೆ ಅಲ್ಲ, ನನಗಿದೆ ಹಂಗೆ ಎಲ್ಲ ಇದೆ ಮೇಡಮ್. ಅದು ಎಲ್ಲ ಇದೆ. ಬಟ್ ನಿಮ್ಗೆ ಯಾವಾಗ ನಂಗೆ ಅನ್ಸಿದ್ಯಾ ಮೇಡಮ್? ಅನ್ಸಿದೆ ಈಗಷ್ಟೇ. ಏನು ಮೇಡಮ್ ನಿಮ್ಮ ಹೆಸರು ಅಂದ್ರಲ್ಲ?
ನಂದು ಅಯ್ಯಯ್ಯೋ ಹಿಂಗೆ ಕೇಳಿದ್ರೆ ನೀವು ಸಾರಿ ನನಗೇನು ಅಂದರೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ನನಗೆ ಏನು ಅಂದರೆ ಎಸ್ಪೆಷಲಿ ನೇಮ್ಗಳು ಮರ್ತಾಗ್ತೀನಿ, ಹೆಸ್ರುಗಳು ರಪ್ಪ ಅಂತ ಮರ್ತೋಗ್ಬಿಡ್ತೀನಿ. ಪರ್ಸನ್ಸು ಒಂದು 2-3 ದಿವಸ ಪರಿಚಯ ಆಗಿದ್ರೆ ಜಾಸ್ತಿ ಲಾಂಗ್ ಗ್ಯಾಪ್ ಆಯ್ತು ಅಂದರೆ ಮರ್ತೋಗ್ಬಿಡ್ತೀನಿ. ಅದೊಂದಷ್ಟೇ, ಅದಕ್ಕೆ ದುರಂಕಾರ ಅನ್ನಲ್ಲ, ಅದು ನನ್ನ ಮೆಮೊರಿ. ಅದು ನಾನು ಏನು ಮಾಡಲಿ, ನಂಗೆ ದುರಂಕಾರ ಅಂದ್ರೆ ಆ ರೀತಿದಲ್ಲ, ಒಂದು ನಾರ್ಮಲ್ ಆಗಿ ಬರುತ್ತಲ್ಲ ಸರ್, ಅದಕ್ಕೋಸ್ಕರ ಹುಡುಗಿರ್ ಫ್ಯಾನ್ ಫಾಲೋವರ್ಸ್ ಎಲ್ಲ ಜಾಸ್ತಿ ಅಂತ ಕಾರ್ತಿಕ್ ಅವ್ರಿಗೆ. ಹೌದಾ? ಇಲ್ಲ ಮೇಡಮ್, ನನಗೆ ಯಾರು ಹಂಗ ನೀವು ಅರ್ಥ ಮಾಡ್ಕೊಂತ ಇಲ್ಲ ಮೇಡಮ್. ನಾನು ಆಲ್ರೆಡಿ ಇಲ್ಲ, ಕಲರ್ ಇಲ್ಲ, ಆಕ್ಟಿಂಗ್ ಅಷ್ಟು ಮಾತ್ರ ಮಾಡ್ತೀನಿ. ಏನಕ್ಕೆ ಬೀಳ್ತಾರೆ ಹುಡುಗಿರು? ಯಾರು ಹೇಳಿದ್ರು ಮೇಡಮ್ ನನ್ನ ಮನ್ಸ? ಅಯ್ಯೋ, ನನಗೆ ಅನ್ಸುತ್ತೆ ಅವಾಗ ಎಷ್ಟು ದರಿದ್ರವಾಗಿರೋ ಮನ್ಸು ಅಂತ. ಅಷ್ಟು ಒಳ್ಳೆ ಮನ್ಸಲ್ಲ ಮೇಡಮ್. ಹಂಗೇನಿಲ್ಲ ಮೇಡಮ್, ಇಟ್ಕೊಂಬೋದು ಎಷ್ಟು ಜನ ಬೇಕಾದ್ರೆ. ನಾವು ಅಲ್ಲ 2.5 ಕೋಟಿ ಜನ ಇಟ್ಕೊಂಡಿದ್ದೀನಿ ಮೇಡಮ್ ನಾನು. ಅಮೃತಾಂಜನ್ ಫಿಲಮ್ ರಿಲೀಸ್. ನೀವು ಹೆಣ್ಮಕ್ಳನ್ನ ಅನ್ಕೊಂಡ್ರ? ಎಲ್ಲಾರು ಮೇಡಮ್. ಇದೆ ಹಿಂಗೆ ಇವ್ರು ನಮ್ಮನ್ನ ಕಾಲೆಳೆಯೋದು. ಬೇಕಿದೆ ಕೇಳಿಸ್ಕೊಳ್ಳಿ. ನಾನೊಬ್ಬನೇ ಬರ್ತಾ ಇಲ್ಲ ನಾನು ಬರ್ತಾ ಇದ್ದೀನಿ. ಸೋಲೋ ಶಾಟ ಅಂತ ಕೇಳಿದೆ ಅಷ್ಟೇ. ಇಲ್ಲ ನಾನು ಬರ್ತಾ ಇದ್ದೀನಿ. ನಾವು ಒಂಚೂರು ನಿಮ್ ಮುಂದೆ ಕಾಣಿಸ್ಕೊಳ್ಳೋಣ ಅಂತ. ನಾವು ನಿಮ್ ಮುಂದೆ ಕಾಣಿಸೋ ಅಂತದ್ದು ನಮ್ಮ ಅದೃಷ್ಟ. ಇಂಥ ಬ್ಯೂಟಿಫುಲ್ ಪ್ರೆಸರ್ ಮುಂದೆ ನಮ್ಮಂತ ಬಿಲೋ ಆವರೇಜ್ ಹುಡುಗ ಆರ್ಟಿಸ್ಟ್ ಪ್ರತಿಭೆ ಕಾಣಿಸೋದು ನಮ್ಮ ಅದೃಷ್ಟ. ನಾನು ಆಗ್ಲೇ ಅಂದಾಗೆ ಕಾರ್ತಿಕ್ ಅವರಿಗೆ ಹುಡುಗಿರ್ ಫ್ಯಾನ್ಸ್ ಎಲ್ಲ ಜಾಸ್ತಿ ಅನ್ನಂಗೆ, ಬಟ್ ನೀವಿಲ್ಲ ಅನ್ಬೋದು. ಬಟ್ ನನಗ್ ಗೊತ್ತಿರೋಂಗೆ ಇದೆ. ಸೊ ನಿಮಗೆ ನೀವು ಮದ್ವೆ ಆಗೋ ನೀವು ಮದ್ವೆ ಆಗೋ ಹುಡುಗಿ ಆಗಿರ್ಬೋದು, ಲವ್ ಮಾಡೋ ಹುಡುಗಿ ಆಗಿರ್ಬೋದು, ಯಾವ ರೀತಿ ಇರ್ಬೇಕು ಅನ್ನೋದು ಎಷ್ಟೋ ಜನ ಕನ್ಸಲ್ಲಿ ಅನ್ಕೊಂಡಿರ್ತಾರೆ, ಕನ್ಸ್ ಕಾಣ್ತಾ ಇರ್ಬೋದು. ಕಾರ್ತಿಕ್ ಅವ್ರನ್ನ ನಾನ್ ಮದ್ವೆ ಆಗ್ಬೋದಾ ಅನ್ನುವಂಥದ್ದು. ಸೊ ಹೆಂಗಿರ್ಬೇಕು ಅನ್ನುವಂಥದ್ದು ಕೊಟ್ರೆ ನಿಮ್ಗೆ ಯಾರನ್ನ ಅನ್ಸ್ತಾರ ಮೇಡಮ್ ನಾನು ಮದ್ವೆ ಆಗ್ಬೇಕು ಅಂತ? ನಂಗೆ ಮೇಡಮ್ ಅವ್ರ ತರ ಇರೋರ್ ಬೇಕು ಅಂತ ಕೇಳ್ಕೊಂತೀನಿ. ನಿಜ ಹೇಳ್ಬೇಕೀಗ. ಹೌದೌದೌದೌದೌದು. ಅದ್ರಲ್ಲಿ ಹೇಳಿ ನಾನು ನೋಡಿದ್ರೆ ಒಬ್ರನ್ನ ಲವ್ ಮಾಡ್ತಾರ ಮೇಡಮ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಮತ್ತೆ ನಾನು ಗೌರವ ತರ ಹೈಟ್ ಇಲ್ಲ. ನೋಡಿ ಮೇಡಮ್, ಆಯ್ತು ಎಲ್ಲಾರು ತೆಗಿರಿ ನೋಡ್ರಿ ಅರ್ಚಿವ್ ಅಲ್ಲಿ ಎಲ್ಲ ಗ್ರೂಪ್ಸ್ ಇರುತ್ತೆ. ಅರ್ಚಿವ್ ನೋಡಿ, ಇದು ಬ್ಯಾಕ್, ಇದು ಅಯ್ಯೋ ಅರ್ಚಿವ್ ಮಾಡಿರೋದು. ಇಲ್ಲ ನೋಡಿ ಸ್ನ್ಯಾಪ್ಚಾಟ್ ಅಂತ ಯೂಸ್ ಮಾಡಲ್ಲ ನಾನು. ಅಲ್ಲ, ಐತೆ ಆ್ಯಪ್ ಐತೆ, ಬಟ್ ಅದು ಅಷ್ಟು ಗೊತ್ತಾಗಲ್ಲ ನಂಗೆ. ಡಿಲೀಟ್ ನಾವೇನ್ ಮಾಡ್ಬೇಕಾಗಿಲ್ಲ, ಅದೇ ಆಗುತ್ತಂತೆ. ಯಾರೋ ಹುಡುಗಿ ಹೇಳಿದ್ಲು ಮೊನ್ನೆ. ಬಟ್ ನೀವ್ ಹೇಳೇ ಇಲ್ಲ ನಂತರ ಇರ್ಬೇಕು ಅಂತ ಅಷ್ಟೇ ಅಂತ. ಬಟ್ ಹೇಳಿ ಐಶ್ವರ್ಯ ಅವರು ನಾನು ಫಸ್ಟ್ ಟೈಮ್ ಒಬ್ರು ಅಷ್ಟು ಏನೋ ಹಂಬಲ್ ಆಗಿ ನಮ್ಮನೇನ ಲಾಸ್ಟ್ ಟೈಮ್ ನಾವು ಸ್ಪೀಡ್ ನ್ಯೂಸ್ಗೆ ಹೋಗಿದ್ದಾಗ ತುಂಬ ಇಂಗ್ಲೀಷ್ ಕೆಲವೊಂದು ಪದಗಳು ಬರ್ತಾ ಇಲ್ಲ. ಅದನ್ನ ಇದ್ರಲ್ಲಿ ಅಲ್ಲ ಅದು ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ. ನಂದು ಹೆಂಗ ಹೋಗ್ಬಿಟ್ಟೈತೆ ಅಂದ್ರೆ ಮೇಡಮ್, ನಾನು ಕೈವಾರನ ನಮ್ಮೂರ್ ಭಾಷೆ ಕೋಲಾರ ಭಾಷೆನ, ಅಲ್ಲಿನ ಭಾಷೆ ನೀಟಾಗಿ ಗೊತ್ತು. ಅಲ್ಲಿನ ಪದಗಳು ಅಲ್ಲಿ ಕಲ್ತಿರೋದು ಒಂದಷ್ಟು ಪದಗಳು. ಇವಾಗ ಬೆಂಗಳೂರಿಗೆ ಬಂದು ಇಲ್ಲಿ ಸ್ವಲ್ಪ ಆಂಧ್ರ ಬಾಟ್ರಿ ಅಲ್ಲಿ ಇರೋದ್ರಿಂದ ನಾವು ಚಿಂತಾಮಣಿ ಸ್ವಲ್ಪ ತೆಲುಗು ಎಲ್ಲ ಮಿಕ್ಸ್ ಆಗಿ ಕಿಚಡಿ ಆಗೋಗ್ಬಿಡೈತೆ. ಯಾವ ಪದ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವಾಗ ನಾನು ಯೂಶಲಿ ಇವಾಗ ನೀವಿದ್ದೀರ ಅನ್ಕೊಳ್ಳಿ, ನಮ್ಮೂರಲ್ಲಿ ನೀವು ಅನ್ನಲ್ಲ, ನೀನು ಅಂತೀರ. ದೊಡ್ಡವರಾಗ್ಲಿ ಚಿಕ್ಕವನಾಗ್ಲಿ ಯಾರಾಗ್ಲಿ ನೀನು ಏನಮ್ಮಿ ನೀನು ಅಂತ ಹಿಂಗಂತೀರಿ. ಸೊ ಯಾವಾಗ ನೀನು ಬಂದ್ಬಿಡುತ್ತೋ ಹಂಗಾಗಿ ಕೆಲವೊಂದು ಪದಗಳು ಬರ್ತಾ ಇಲ್ಲ ನಂಗೆ. ಅಂದ್ರೆ ನಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಬರ್ತಾ ಇಲ್ಲ ಬಿಡಿ ಮೇಡಮ್. ತುಂಬಾ ಒಳ್ಳೆ ವ್ಯಕ್ತಿ, ಹುಡುಗಿ ನನ್ನದ, ಎಲ್ಲರನ್ನು ಸೇರಿಸಿ ನನ್ನದ. ಅದ್ ಗೊತ್ತಿಲ್ಲ ಮೇಡಮ್. ನಮ್ಮೂರ್ ಭಾಷೆನಲ್ಲಿ ಮಾತಾಡ್ಬಿಡು ಅಂದ್ರೆ ನೀಟಾಗಿ ಹೇಳ್ಬಿಡ್ತೀನಿ. ಒಳ್ಳೆ ಫಿಗರ್ ಅಂದ್ರೆ ಒಳ್ಳೆ ಹಿಂಗ ಬರುತ್ತೆ ಮೇಡಮ್, ಹಿಂಗ್ ಬರುತ್ತೆ ಮೇಡಮ್. ಅಂದ್ರೆ ಒಳ್ಳೆ ಹುಡುಗಿ ಅಷ್ಟೇ. ಸರ್, ಬಟ್ ನೀವು ಇದನ್ ಮಾತ್ರ ಹೇಳ್ತಿದ್ರ, ಅದನ್ನ ಹೇಳಿ ನಿಮ್ ಹುಡುಗಿ ಹೆಂಗಿರ್ಬೇಕು ಅಂತ ಕೇಳ್ತಿರೋದು. ಐಶ್ವರ್ಯ ಮೇಡಮ್ ಅವ್ರ ತರ ಇರ್ಬೇಕು ನನಗೆ. ನಮ್ಮ ಡೈರೆಕ್ಟರ್ ತರ ಸರ್ ತರ ಇರ್ಬೇಕು ಅಂತ ಕೇಳ ನೋಡಕ್ ಮನ್ಸು ಬರುತ್ತಾ ನೋಡಿ ಅಷ್ಟೇ. ಇವಾಗ ಹುಡುಗರಿಗಾಗಿರ್ಬೋದು ಹುಡುಗಿಯರ್ಗಾಗಿರ್ಬೋದು ಸರ್, ಈ ರೀತಿ ಗುಣ ಇರ್ಬೇಕು ಅನ್ನುವಂಥದ್ದು ಇರತ್ತೆ, ನೋಡಕ್ ಚೆನ್ನಾಗಿರ್ಬೇಕಂತ ಇದೆ. ಆ ರೀತಿ ಕೇಳ್ತಾ ಇದ್ದೀನಿ. ಹಿಂಗೆ ಹುಡುಗಿ ಇದ್ರೆ ಸಾಕು, ಬದುಕಿರೋ ಹುಡುಗಿ ಇದ್ರೆ ಸಾಕು. ಆ ಥರದ್ದೇನಿಲ್ಲ ಮೇಡಮ್. ಮದುವೆ ಆಗಕ್ಕೆ ಹೋಗ್ಬೇಡ್ರಿ. ನಮ್ಮ ಡೈರೆಕ್ಟರ್ ಹೇಳಿದ್ರು, ಯಾರು ಮದುವೆ ಆಗ್ಬೇಡ ಕಣ ನೀನು. ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಮದುವೆ
ಓಕೆ. ಇಂಡಸ್ಟ್ರಿಗೆ ಬಂದು ಸತತ ಒಂದು 6-7 ವರ್ಷ ಆಗಿರೋದೆ ನೀವು ಬಂದು 5 ವರ್ಷ ಆಗಿದೆ. ಓಕೆ, ಇಂಡಸ್ಟ್ರಿಗೆ ಬಂದು ಒಂದು 5 ವರ್ಷ ಆಗಿದೆ. ಸೊ ಅಲ್ಲಿಂದ ಸೋಲು ಗೆಲುವು ಎಲ್ಲದೂ ನೋಡ್ಕೊಂಡ್ ಬಂದಿದ್ದೀರಾ. ಸೊ ಎಷ್ಟು ಗೆದ್ದಿದ್ದೀರಾ, ಎಷ್ಟು ಸೋತಿದ್ದೀರಾ ಅಂತ? ಓಕೆ ಮೇಡಮ್, ಸಕ್ಸಸ್ ರೇಟು ಚೆನ್ನಾಗಿದೆ, ಫೇಲ್ಯೂರ್ ರೇಟು ಓಕೆ ಪರವಾಗಿಲ್ಲ, ಅದೂ ಚೆನ್ನಾಗೇ ಇದೆ. ಎರಡೂ ಬ್ಯಾಲೆನ್ಸ್ ಆಗಿದೆ ಮೇಡಮ್. ಇವಾಗ ಅಂದರೆ ಶಾರ್ಟ್ ಫಿಲಮ್ಗಳಲ್ಲಿ, ಇವಾಗ ಸಿನಿಮಾನಲ್ಲಿ ಇನ್ನು ಮುಂದೆ ಹೆಂಗಿರುತ್ತೆ ಅನ್ನೋದು ನೋಡಬೇಕು. ಇದೇ ನನ್ನ ಫಸ್ಟ್ ಫಿಲಮ್ ಅಮೃತಾಂಜನು. ಸೊ ವೇಟಿಂಗ್ ರೆಸ್ಪಾನ್ಸ್ ಹೆಂಗಿರುತ್ತೆ, ಹಿಟ್ ಮಿಸ್ ಫೇರ್ ನೋಡೋಣ. ನಟನ ಇಂಡಸ್ಟ್ರಿಗೆ ಬಂದಾದ್ಮೇಲೆ ನಾನೊಂದು ಬೆಳ್ಳಿ ಪರದೆಯಲ್ಲಿ ಕಾಣಿಸ್ಕೋಬೇಕು ಅನ್ನುವಂತಹ ಹಂಬಲ ಎಲ್ರಿಗೂ ಕೂಡ ಇರುತ್ತೆ. ಸೊ ಬೆಳ್ಳಿ ಪರದೆಗೆ ಮೊದಲನೇದಾಗಿ ಕಾಲಿಡ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ ಅಂತ? ಮೇಡಮ್ ಅದು ಸಖತ್ ಖುಷಿ ಇದೆ. ಅಂದರೆ ನಂಗೆ ಅದೊಂದು ಸಣ್ಣಲ್ಲ, ಚಿಕ್ಕದಲ್ಲ, ದೊಡ್ಡ ಡ್ರೀಮ್ ಇದು. ಮತ್ತು ನಾನು ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ, ನಾನು ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಬೇಕಂದ್ರೂ ನನಗೆ ಡೈರೆಕ್ಟರ್ ಫೋರ್ಸ್ ಮಾಡಿದ್ದೀನಿ ಆ್ಯಕ್ಟ್ ಮಾಡೋ ಅಂತ. ನಾನು ಬರೀ ಪ್ರೊಡ್ಯೂಸ್ ಮಾಡೋಣ ಅಂತ ಅಷ್ಟೇ ಅಂತ ಇದ್ದಿದ್ದು, ನನ್ನ ಐಡಿಯಾ ಇದ್ದಿತ್ತು. ಅಯ್ಯಪ್ಪ ಇಲ್ಲ ಕುಡ್ಕೊಂತಾರ, ನೀನು ಚೆನ್ನಾಗಿ ಕಾಣಿಸ್ತೀಯ, ಕಿತ್ತೋಗಿರೋ ನನ್ನ ಮಗನ ಥರ ಚೆನ್ನಾಗಿ ಕಾಣಿಸ್ತೀಯ ನೀನು ಅಂದ್ಬಿಟ್ಟು ಒಂದು 2 ದಿನ ಫೋರ್ಸ್ ಮಾಡಿದ್ರೆ ನಾನು ಶಾರ್ಟ್ ಫಿಲಮ್ ಮಾಡಿದೆ. ಈವನ್ ಸಿನಿಮಾನು ಹಂಗೆ ಕೆಲವೊಂದು ಕಮಿಟ್ಮೆಂಟ್ಸಿಂದ ಮಾಡೋಕ್ಕಾಗದಿರೋದು, ಮಾಡೋ ಅಂತಂದು 2-3 ಸತಿ ಅಂದಾಗ ಫಿಲಮ್ ಮಾಡಿದ್ದು. ಸೊ ಅವರ ಅನುಗ್ರಹದಿಂದ ನಾನು ಸ್ವಲ್ಪ ಆ್ಯಕ್ಟಿಂಗಲ್ಲಿ ವರ್ಕೌಟ್ ಆಗಿದ್ದು ನಮಗೆ. ನಾನು ಒಂದು ಗೇಮ್ ಕೊಡ್ತೀನಿ, ಮಾಡ್ತೀರಾ? ಯಾರು ಒಂದು ಹುಡುಗಿಗೆ ಫೋನ್ ಮಾಡಿ ಕಂಟಿನ್ಯೂಸ್ ಹಲೋ ಅನ್ಬಾರ್ದು, ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾರಿಗಾರು ಮಾಡಿ. ನನ್ಗೆ ಗೊತ್ತಿರೋ ಒಂದೇ ಒಂದು ಹುಡುಗಿ ಐಶ್ವರ್ಯ, ಅವ್ರಿಗೆ ಫೋನ್ ಮಾಡ್ಬೇಕು ನಾನು. ಅಲ್ಲಿ ನೋಡಿ ಏನೋ ಕೆಟ್ಟ ಪದ ಯೂಸ್ ಮಾಡಿದ್ರೆ ಇರಲಿ, ಅಂದರೆ ಮೈಕ್ರ ಮೇಲೆ ಮಾಡ್ತಾರೆ, ಇರಲಿ ಅದೆಲ್ಲ. ನಂಗೆ ಗೊತ್ತಿರೋ ಒಂದೇ ಒಂದು ಹುಡುಗಿ ಐಶ್ವರ್ಯ ಅವರು. ಸೊ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರ ಫೋನ್ ಮೆಸೇಜೇ ರಿಪ್ಲೈ ಮಾಡಲ್ಲ. ಇನ್ನು ಫೋನ್ ಎಲ್ಲಿತ್ತು? ಗೇಮ್ ಅಂತ ಕೊಟ್ಟಿದ್ದೀನಿ, ಮಾಡ್ಬೇಕಷ್ಟೇ. ಯಾರಿಗಾರು ಮಾಡಿ ಅಷ್ಟೇ. ನಾನು ನಿಮ್ಗೆ ತೋರಿಸ್ತೀನಿ. ಯಾರಿಗಾದ್ರೂ ಓಕೆ, ಬಾಯ್ಸ್ ಅಂಡ್ ಗರ್ಲ್ಸ್ ಮಾಡಿ. ಬಾಯ್ಸಿಗೆ ಮಾಡ್ಲಾ? ಅಲ್ಲ ಏನು ಅವಳ ಫೋನ್ ಅವಳು ಇವಾಗ ತೆಗಿಯೋದು ಹೇಳಿ. ಇಲ್ಲ, ಇವ್ರಿಗೆ ಮಾಡಿ. ಶ್ರೀಭವ್ಯ ಇದ್ದಾರೆ, ಪಲ್ಲವಿ ಇದ್ದಾರೆ, ಎಲ್ಲ ಶೂಟಲ್ಲಿ ಬ್ಯುಸಿ ಅವ್ರೆ. ನನಗೆ ಗೊತ್ತಿರೋ ಹುಡುಗಿರು ಯಾರು ನಿಮಗೆ ಕಳಿಸ್ದೆ ಇನ್ಸ್ಟಾಗ್ರಾಮಲ್ಲಿ. ಇವಾಗ ನನ್ನ ಹೊಸ ಫಿಲಮ್ ಹೀರೋಯಿನ್ ಆರಾಧನಾ ಭಟ್ ಅಂತ, ಆ ಹುಡುಗಿಗೆ ಮಾಡಿದ್ರೆ ನಾವೇನು ಹಾಡು ಹೇಳೋದು ಬೇಕಾಗಿಲ್ಲ, ಆ ಹುಡುಗಿನ ಹಾಡು ಹೇಳ್ತಾಳೆ. ಅವ್ರಿಗೆ ಇಲ್ಲ ಮೇಡಮ್, ಸೀರಿಯಸ್ ಆಗಿ ಇದೊಂದು ಗೇಮಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮೇಡಮ್. ಫಸ್ಟ್ ಆಫ್ ಆಲ್ ನಾನು ಹಾಡಾಡಿದ್ರೆ ದರಿದ್ರವಾಗಿರುತ್ತೆ. ಒಂದು ನಿಮಗೋಸ್ಕರ ಪಾಯಲ್ಗೆ ಫೋನ್ ಮಾಡಲಾ? ಅಯ್ಯೋ, ಯಾರು ಮೇಡಮ್ ನನ್ನ ಕಾಂಟ್ಯಾಕ್ಟಲ್ಲಿ ಯಾರಿಗೆ ಫೋನ್ ಮಾಡಲಿ ನೀವು ಹೇಳಿ ಮೇಡಮ್. ಯಾವುದೋ ಒಂದು ಅಕ್ಷರ ಹಾಕಿ ಅದರಲ್ಲಿ ಒಂದು ಲೀಸ್ಟೇ ಬರುತ್ತೆ ಹುಡುಗಿಯರದು. ಎ ಧರ್ಮಣ್ಣ, ಪಾಯಲ್ಲೇ ಬರ್ತಾವಳೆ, ರಚಿತಾ ಆರ್ಟಿಸ್ಟ್, ನಮ್ಮ ಶಾರ್ಟ್ ಫಿಲಮಲ್ಲಿ ಮಾಡಿದ ಹುಡುಗಿ. ಸರ್, ಯಾರೋ ಒಬ್ರಿಗೆ ಮಾಡಿ ಯಾರಿಗ ಮಾಡೋಣ? ಅಯ್ಯೋ, ನಾನು ಹುಡುಗಿ ಅಂತ ಫಿಕ್ಸ್ ಆಗಿರೋದು ಐಶ್ವರ್ಯ ಅವರೊಬ್ಬರನ್ನೇ. ಇಲ್ಲ, ನನಗೆ ಸೀರಿಯಸ್ ಆಗಿ ನನಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ಯಾರು ಹೇಳಪ್ಪಿ? ಅವಳು ಸಾರಿ ಮೇಡಮ್ ಅವ್ರಿಗೆ ಬೇಡ ಕಣ. ಇದೊಂದು ನನಗೆ ಎಕ್ಸ್ಕ್ಯೂಸ್. ಆ ಹುಡುಗಿ ಅಲ್ಲಿಂದ ಫೋನ್ ತೆಗಿತಾಳ, ನೀವು ಯೋಚನೆ ಮಾಡಿ. ಯಾವ ಹಾಡು ಆಡಬೇಕು ಫಸ್ಟು? ಪ್ರೀತ್ಸೆ ಏನ, ಆಮೇಲೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ಹೊಟ್ಟೆ ಹಸ್ದಿದೆ ಅಂತ ಗೊತ್ತು. ಬುದ್ಧಿವಂತಳು ಅವಳು, ಪಾಯಲ್ ಮೇಡಮ್ ಅವಳು ಬುದ್ಧಿವಂತರು. ಒಂದು ಸರಿ ಸರ್, ಓಕೆ, ಒಳ್ಳೇದಾಗಲಿ. ನೀವು ಯಾರನ್ನ ಒಂದು ಹುಡುಗನ ಫೋನ್ ಮಾಡಿ ಹಾಡು ಹೇಳ್ಸಿ ನೋಡೋಣ. ಹಾಡು ನೋಡಿದ್ರೆ ನೋಡಿ, ಬಾಬಾ ನಮಗೆ 7 ಗಂಟೆ ಬಿಡ್ಲಿಲ್ಲ, ಹೊಡೆದು ಮಾಡಿಸಿದ್ರು ನೋಡಿ. ಮೇಡಮ್ ಅವ್ರು ಒಂದೇ ಒಂದು ಟಾಸ್ಕ್ ಕೊಟ್ರೆ ಮಾಡ್ಲಿಲ್ಲ. ಇಲ್ಲಿರೋರಿಗೆ ಮಾಡಕ್ ನೀವೇ ಬೇಕಾ ಸರ್? ಓಕೆ, ನೋ ಕಾಮೆಂಟ್ಸ್. ಮೇಡಮ್, ನಿಮ್ಮ ಚಾನಲ್ ಮುಖಾಂತರ ಮೇಡಮ್ ಅವ್ರು ನನಗೆ ನನ್ನ ಫಿಲಮಲ್ಲಿ ಆ್ಯಕ್ಟ್ ಮಾಡಕ್ಕೆ ನೀವು. ನಾನು ಇನ್ನೊಂದು ಕೇಳೋದು ಮರ್ತೆ, ಆಕ್ಟಿಂಗಿಗೂ ಸೈ, ಎಲ್ಲದಕ್ಕೂ ಸೈ, ಒಳ್ಳೆ ಟಿಫನ್ ಬಾಕ್ಸ್ ತರ ಡೈರೆಕ್ಟರು ಆಗಿದ್ದೀರಾ, ನೆಕ್ಸ್ಟ್ ಪ್ರೊಡ್ಯೂಸರು ಆಗ್ಬೋದೇನೋ, ಆಗಿದ್ದೀರೋ ಏನೋ ಗೊತ್ತಿಲ್ಲ. ಹೆಂಗೆ ಒಳ್ಳೆ ಟಿಫನ್ ಬಾಕ್ಸ್ ತರ ಇದೀರಲ್ಲ, ಹೆಂಗೆ ಅಂತ? ಟಿಫನ್ ಬಾಕ್ಸ್ ಇದೆಯಲ್ಲ, ಹೊಸ ತರ ಹೋಲಿಕೆ, ಟಿಫನ್ ಬಾಕ್ಸ್ ತರ ಇದ್ದೀರಾ ಅಂತ. ಟಿಫನ್ ಬಾಕ್ಸಿಗೆಲ್ಲ ಹಾಕೊಂಡಿರಿ, ಪಲ್ಯ, ಅನ್ನ, ಸಾಂಬಾರು, ಉಪ್ಪಿನಕಾಯಿ ಅನ್ನೋ ತರ. ಏನು ಮೇಡಮ್, ನಿಮ್ಮಂತ ದೊಡ್ಡವರ ಆಶೀರ್ವಾದದಿಂದ ಆದ್ರೆ ಖುಷಿ, ಪ್ರೊಡ್ಯೂಸರ್ ಆದ್ರೆ ಇನ್ನೂ ಖುಷಿ. ಡೈರೆಕ್ಷನ್ ಸದ್ಯಕ್ಕೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಮ್ಗೆ ಇವಾಗ ಸದ್ಯಕ್ಕೆ ಆಪರ್ಚುನಿಟಿಗಳು ಬರ್ತಾ ಇದೆ. ಸೊ ಅವೆಲ್ಲ ನಿಂತಾಗ ನಮ್ಮ ಐಡಿಯಾ ಓಡುತ್ತೆ,
ಅಂದಾಗ ನೋಡೋಣ. ಓಕೆ ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಸ್ಪೀಡ್ ನ್ಯೂಸ್ ಕನ್ನಡ ಅವರು ದಯವಿಟ್ಟು ನಮ್ಮ ಅಮೃತಾಂಜನ್ ಫಿಲಮ್ಮು ಜನವರಿ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ನಿಮ್ಮ ಫ್ಯಾಮಿಲಿ ಜೊತೆ. 90% ನಿಮಗೆ ಕಿಕ್ ಕೊಡೋ ಅಂಥ ಸಿನಿಮಾ. ಮೇಡಮ್ ಹೆಸರು ಮತ್ತೆ ಐಶ್ವರ್ಯ ಅವರು, ಇದು ನನ್ನ ಕನ್ಫ್ಯೂಷನ್ಗಳು ಅಷ್ಟೇ ಸರ್. ನಿಮ್ಮ ಹೆಸರು ಸರ್? ಅಭಿಲಾಷ್. ಐಶ್ವರ್ಯ ಮೇಡಮ್ ಅವ್ರ ಫ್ಯಾನ್ಸು, ಸ್ಪೀಡ್ ನ್ಯೂಸ್ ಕನ್ನಡ ಅವ್ರ ಫ್ಯಾನ್ಸು. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಮ್ಮ ಅಮೃತಾಂಜನ್ ಫಿಲಮ್ ಜಾನ್ 30ಕ್ಕೆ ರಿಲೀಸ್ ಆಗ್ತಾಯಿದೆ, ಬಂದು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಅವ್ರು ಹೇಳ್ತಾ ಇರುವಂತದ್ದು ಈಗ ಇಂಡಸ್ಟ್ರಿಯಲ್ಲಿ ಅವಕಾಶಗಳ ಕೊರತೆ ನನಗೇನು ಯಾವುದೇ ರೀತಿಯಾಗಿ ಆಗ್ತಾ ಇಲ್ಲ, ಹಂಗ ಹೇಳ್ಬಾರ್ದು. ಹಂಗಲ್ಲ, ನಾನು ಅವಕಾಶ ಬೇಕು, ಇಲ್ಲಿ ಅವಕಾಶ ಬೇಕು. ಅಂದ್ರೆ ಏನ್ ಗೊತ್ತಾ ಮೇಡಮ್, ಟ್ರೋಲ್ ಅಂದ್ರೆ ಬೇರೆಯವರು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡ್ಬಿಡ್ತಾರೆ, ಆ ಟೆನ್ಷನ್. ಅವಕಾಶಗಳಿಲ್ಲ ನನಗೆ, ದಯವಿಟ್ಟು ಅವಕಾಶಗಳು ಕೊಡಿ. ನಿಮ್ಮ ಚಾನಲ್ ಮುಖಾಂತರ ನಂಗೆ ಅವಕಾಶಗಳು ಬರಲಿ, ಹೇಳಿ ಮೇಡಮ್. ಅವಕಾಶಗಳಿಲ್ಲ ಅಂತ ಬರ್ತಾರೆ ಕಾರ್ತಿಕ್ ಅಂತ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಾರ್ತಿಕ್ ಅವರ ಮಾತಾಗಿತ್ತು. ಎಸ್, ಈ ಹಿಂದೆ ಡೈರೆಕ್ಷನ್ ಮಾಡ್ತಾ ಇದೆ, ಆದ್ರೆ ಈಗ ಡೈರೆಕ್ಷನ್ಗೆ ಕೈ ಹಾಕ್ತಾ ಇಲ್ಲ. ಒಂದಷ್ಟು ಅವಕಾಶಗಳು ಬರ್ತಾ ಇದೆ, ಆದ್ರೂ ಕೂಡ ಇನ್ನಷ್ಟು ಹೆಚ್ಚಿನ ಅವಕಾಶಗಳು ಬರಬೇಕು ಅನ್ನುವಂತಹ ಮಾತಾದಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.